ನಮಸ್ಕಾರ ಸ್ನೇಹಿತರೆ. ನಾನಿವತ್ತಿನ ದಿನ ನಿಮಗೆ ಶೃಂಗೇರಿ ಶಾರದಾ ದೇವಿ ಪೀಠದ ಇತಿಹಾಸವನ್ನ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಹಿಂದೆ 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಧ್ಯಾನ ಮಾಡೋಕೆ ಅಂತ ಒಂದು ಶಾಂತಿಯುತ ಜಾಗವನ್ನ ಹುಡುಕ್ತಿರ್ತಾರೆ. ಅವರು ಜಾಗನ ಹುಡುಕ್ತಾ ಇರ್ಬೇಕಾದ್ರೆ ಪಶ್ಚಿಮ ಘಟ್ಟನೆಲ್ಲ ಅಲ್ದಾಡ್ಕೊಂಡು ಬರ್ತಾರೆ. ಅವರಿಗೆ ಆ ಜಾಗದಲ್ಲಿ ಒಂದು ಸುಂದರವಾದ ಜಾಗವನ್ನ ಅವರು ನೋಡ್ತಾರೆ. ಅದಲ್ಲದೆ ಅದೇ ಜಾಗದಲ್ಲಿ ಒಂದು ವಿಸ್ಮಯವಾದ ಘಟನೆಯನ್ನು ಕೂಡ ಆದಿ ಶಂಕರಾಚಾರ್ಯರು ನೋಡ್ತಾರಂತೆ. ಅದೇನಪ್ಪಾ ಅಂತಂದ್ರೆ, ಒಂದು ನಾಗರ ಹಾವು ಬಿಸಿಲಿನಲ್ಲಿ ಬೇಯುತ್ತಿರುವ ಒಂದು ಗರ್ಭಿಣಿ ಕಪ್ಪೆಗೆ ತನ್ನ ಎಡೆಯನ್ನ ಎತ್ತಿ ನೆರಳು ನೀಡ್ತಾ ಇರೋದನ್ನ ಆದಿಶಂಕರಾಚಾರ್ಯರು ನೋಡ್ತಾರೆ. ಅದಲ್ಲದೆ ಅವರು ಆ ದೃಶ್ಯವನ್ನ ನೋಡಿದ ತಕ್ಷಣನೇ ಆ ಹಾವಿನ ನಿಸ್ವಾರ್ಥ ಕಾರ್ಯಕ್ಕೆ ಅವರು ಮನಸೋಲ್ತಾರೆ. ಹಾಗೂ ಅದಲ್ಲದೆ ಅವರು ನಿರ್ಧಾರ ಮಾಡ್ತಾರೆ, ಏನಪ್ಪಾ ಅಂತಂದ್ರೆ ನಾನು ಮಠ ನಿರ್ಮಾಣ ಮಾಡಕ್ಕೆ ಇದೇ ಒಳ್ಳೆ ಜಾಗ ಅಂತ. ಅವರು ಆ ಜಾಗದಲ್ಲಿ ಮಠ ನಿರ್ಮಾಣ ಮಾಡಲು ಮುಂದಾಗ್ತಾರಂತೆ. ಅದೇ ಶೃಂಗೇರಿ ಶಾರದಾ ಪೀಠವಾಗುತ್ತೆ. ಅದಲ್ಲದೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮೂರ್ತ ರೂಪವಾದ ಶಾರದಾಂಬ ದೇವಿಯ ವಿಗ್ರಹವನ್ನು ಕೂಡ ಪ್ರಧಾನ ದೇವತೆಯಾಗಿ ಆ ಜಾಗದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಲ್ಲದೆ ಇನ್ನು ಕೆಲವು ದಂತಕಥೆಗಳು ಈ ಶೃಂಗೇರಿ ಶಾರದಾ ಮಠದ ಬಗ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ತಾಯಿ ಶಾರದಾಂಬೆಯು ಶಂಕರಾಚಾರ್ಯರ ಮುಂದೆ ಸ್ಫಟಿಕ ರೂಪದಲ್ಲಿ ಕಂಡು ಏನ್ ಹೇಳ್ತಾರೆ ಅಂತಂದ್ರೆ, ಪುತ್ರ, ನಾನು ಇನ್ಮುಂದೆ ಈ ಜಾಗದಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮಾರ್ಗದರ್ಶನವನ್ನ ಯಾರು ಬೇಡಿಕೊಂಡು ಬರ್ತಾರೋ ಅವರಿಗೆ ನಾನು ಮಾರ್ಗದರ್ಶನ ನೀಡಿ ಕಾಪಾಡ್ತೇನೆ ಅಂತ ಭರವಸೆ ನೀಡ್ತಾರಂತೆ. ಅಂದಿನಿಂದ ಮತ್ತೆ ಶಾರದಾ ದೇವಿಯು ಆ ಮಠದಲ್ಲಿ ಮತ್ತು ಆ ಜಾಗದಲ್ಲಿ ಪೋಷಕ ದೇವಿಯಾಗಿ ಇಂದಿಯೂ ಕೂಡ ಪೂಜಿಸಲ್ಪಡ್ತಾ ಇದ್ದಾರೆ. ತುಂಗಾ ನದಿಯ ತೀರದಲ್ಲಿ ಈಗಲೂ ನೋಡಬಹುದು ಕಪ್ಪೆ ಮತ್ತು ಹಾವಿನ ಮೂರ್ತಿಯನ್ನ ಆ ತುಂಗಾ ನದಿಯ ತೀರದಲ್ಲಿ ಸ್ಥಾಪನೆ ಮಾಡಲಾಗಿದೆ. ನೀವೆಂದಾದ್ರೂ ನಮ್ಮ ಚಿಕ್ಕಮಗಳೂರು ಕಡೆ ಬಂದ್ರಿ ಅಂತಂದ್ರೆ ಮಾತೆ ಶೃಂಗೇರಿ ಶಾರದಾ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನ ಮಾತ್ರ ಮರಿಬೇಡಿ. ಇದು ನಿಮಗೆ ದೈವ ದರ್ಶನದ ರೂಪವಲ್ಲದೆ ನಿಮಗೆ ಆ ಜಾಗದಲ್ಲಿ ನೇಚರ್ ಕೂಡ ಎಂಜಾಯ್ ಮಾಡೋಕೆ ಒಳ್ಳೆ ಅವಕಾಶ. ನಾನಿಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.